me, man, ಧ್ರುವ. ಏನು ಇದ್ದಕ್ಕಿದ್ದ ಹಾಗೆ ಬಂದ್ಬಿಟ್ಟಿದ್ದೀರಾ? ಓದ್ ಅರ್ಧಕ್ಕೆ ಮುಗಿತಾ? Come on, okay? I'm on a holiday, dude. ರಜಾ, you know? ಇಂಗ್ಲಿಷ್ ಅಲ್ಲಿ ಹೇಳಿದ್ದನ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಬಿಡಿ, ನನಗೂ ಇಂಗ್ಲಿಷ್ ಬರುತ್ತೆ. Oh, man, cool. ಏನ್ ಬಂದಿದ್ದು? Chandra is getting married, you know? ಈಗ 4 ತಿಂಗಳ ಹಿಂದೆ ಅಷ್ಟೇ ಅಮೆರಿಕಾಗೆ ಹೋಗಿರೋದು ನೀನು. ಅಲ್ಲೇ ಹುಟ್ಟು ಬೆಳೆದ ಒಂಥರ ಆಡಬೇಡ. ನೀನ್ ಚಂದ್ರಿ ಮದುವೆಗೆ ಬಂದಿರೋದು ಅಂತ ಗೊತ್ತು. ಇಲ್ಲಿಗೆ ಯಾಕೆ ಬಂದಿದ್ದು? ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಯಾರನ್ನ? ನಿಮ್ಮನ್ನ, ಅಂಕಲ್ನ, ಆಂಟಿನ. ಮತ್ತೆ ಮತ್ತೆ ಹೇಗೆ ನಡೀತದೆ ನಿಮ್ ಲಾ ಪ್ರಾಕ್ಟೀಸ್? ಹಾಯ್ 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 ಯಂಗ್ ಬ್ಯೂಟಿಫುಲ್ ಲೇಡಿ. Hi, 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 young little boy. Oh my God, you speak English? I speaking German also. ಎಷ್ಟು ಮುದ್ದಾಗಿದ್ದೀರಾ ನೀವು. ಈ ನಿಮ್ಮ ಕಲ್ಸು, ಈ ನಿಮ್ ಡ್ರೆಸ್ಸಿಂಗ್ ಸೆನ್ಸು, ನಿಮ್ಮ ಐ ಶಾಡೋ ಲಿಪ್ಸ್ಟಿಕ್ ಬ್ಯೂಟಿಫುಲ್. ಬಂದ್ ವಿಷಯ ಹೇಳು. ನೀವೇನ್ ಕರ್ತಮ್ಮ ಓಲಾಡ್ಕೊಂಡು ಚಿಕ್ಕ ಹುಡುಗಿ ತರ ಇವನ್ ಜೊತೆ ಮಾತಾಡ್ಕೊಂಡು? ಸ್ವಲ್ಪ ಸುಮ್ಮನೆ ಅವನು ನನ್ನ ಒಕ್ಕಲ್ಟ ಅವನೇ. ಏನ್ ಗೊತ್ತಾ, ಸುಂದ್ರಿಂಗ್ ಜಲಸಿ. ಕೇಟ್ ವಿನ್ಸ್ಲೆಟ್, ಟೈಟಾನಿಕ್, ಹೊಟ್ಟೆ ಉರಿಯೋ. ಅವ್ನ್ ಬಿಡಿ, ನಿಮ್ಮ ಹೆಸರೇ ಹೇಳಿಲ್ಲ ನೀವು. ನನ್ನ ಹೆಸರು ಕಾಂತಮ್ಮ ಫ್ರಮ್ ಬ್ಯಾಂಗ್ಳೂರ್. ಇಬ್ರು ಚಿಲ್ಡ್ರನ್ ಅಮೆರಿಕಾದಲ್ಲಿದ್ದಾರೆ. ಅಮೆರಿಕನ? ಹಾ. ನಾನು ಅಮೆರಿಕದಲ್ಲೇ ಇರೋದು. ಎಲ್ಲಿರೋದು ನಿಮ್ಮ ಮಕ್ಕಳು? ಒಬ್ನು ಯು ಜರ್ಸಿ. ನ್ಯೂ ಜರ್ಸಿ? ಹಾ. ನಾನು ಅಲ್ಲೇ ಇರೋದು. ಏನ್ ನಿಮ್ಮ ಮಕ್ಕಳ ಹೆಸರು? ನಿನ್ನ ಹೆಸರೇನು ಅಂತಾನೆ ಹೇಳಲಿಲ್ಲ. ಓಕೆ, ಧ್ರುವ. ಧ್ರುವ ಕುಮಾರ, ಯಾವಾಗ ಬಂದೆ ಅಮೆರಿಕದಿಂದ? ನೆನ್ನೆ ಬಂದೆ ಅಂಕಲ್. ಚೆನ್ನಾಗಿರೋ ಅಂಕಲ್, ಚೆನ್ನಾಗಿರೋ ಆಂಟಿ. ಚೆನ್ನಾಗಿದ್ದೀವಪ್ಪ. ಭಾರಿ ಸ್ಟೈಲ್ ಆಗಬಿಟ್ಟಿದ್ದಾನೆ ಧ್ರುವ ಕುಮಾರ. ಅಲ್ಲಪ್ಪ ಧ್ರುವ, ನಿನ್ನೆ ತಾನೇ ಬಂದಿದ್ಯಾ? ರೆಸ್ಟ್ ತಗೊಳಕ್ ತಾನೆ ನಮ್ಮನ್ನ ನೋಡಕ್ ಬಂದ್ಬಿಟ್ಟಿದ್ಯಾ? ಅದು ಹಾಗಲ್ಲ ಆಂಟಿ, ನನ್ನ ಲೈಫಲ್ಲಿ ನಿಮ್ಮ ಫ್ಯಾಮಿಲಿ ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಏನ್ ನೋಡ್ತಾ ಇದ್ಯಾ? ಕಾಫಿ ಮಾಡ್ಕೊಡಿ ಅವನಿಗೆ. ಆಂಟಿ ಆಂಟಿ, ನೋ 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 ಪ್ಲೀಸ್ ಅಂಕಲ್, ನಾನು ಕಾಫಿ ಕುಡಿದೇ ಬಿಟ್ಬಿಟ್ಟಿದ್ದೀನಿ. ಐ ಆಮ್ ಸೋ ಸಾರಿ. ಬೇರೆದನ್ನ ನಾವು ಕೊಡಿಯಲ್ವಲ್ಲಪ್ಪ. ಅಂಕಲ್, ಇದು ನಿಮ್ಗೆ. ಆಂಟಿ, ಇದು ನಿಮ್ಗೆ. ಏನಪ್ಪ ಇದಲ್ಲ? ಇಟ್ಸ್ ಸ್ಮಾಲ್ ಗಿಫ್ಟ್ ಅಂಕಲ್. ಇದನ್ನೆಲ್ಲ ಯಾಕೆ ತರಕ್ ಹೋದ್ಯಪ್ಪ? ಆಂಟಿ, ಒಂದು ಗ್ಲಾಸ್ ನೀರು ಸಿಗುತ್ತಾ? ಕೊಡ್ತೀನಿ ಪಾಪ. ನೋಡ್ತಾ ನಿಂತ್ಕೊಳ್ಳಿದ್ದ. ಬಾಪ ಧ್ರುವ. ತಗೋ. ಅಲ್ಲ ಧ್ರುವ, ಇದನ್ನೆಲ್ಲ ಯಾಕಪ್ಪ ತರಕ ಹೋದೆ? ನಾನು ಹೇಳಿದ್ನಲ್ಲ ಆಂಟಿ, ನನ್ನ ಲೈಫಲ್ಲಿ ನಿಮ್ಮ ಮನೆಯವ್ರು ಎಷ್ಟು ಇಂಪಾರ್ಟೆಂಟ್ ಅಂತ. ಕೌಸಿ, ದೇವರಾಜ ಮಾರ್ಕೆಟ್ ಹೋಗಲ್ವೇನೆ? ದೇವರಾಜ ಮಾರ್ಕೆಟ್ಗ? ಆವಾಗ್ಲೇ ಹೋಗ್ಬೇಕು ಅಂತ ಹೇಳಿರ್ಲಿಲ್ವಾ ನೀವು? ಓಹ್, ನೀವೆಲ್ಲ ಆಚೆ ಹೋಗ್ಬೇಕು ಅಂತ ಇದ್ರಾ? ಆಗ್ಲೇ ಹೋಗ್ಬೇಕಾಗಿತ್ತು. ಓ ಸಾರಿ, ನನ್ನಿಂದ ನಿಮ್ಗೆ ತೊಂದರೆ ಆಯ್ತು ಅನ್ಸುತ್ತಲ್ಲ. ಅಯ್ಯಯ್ಯ, ಹಂಗಂತ ಹೇಳಕ್ಕಾಯ್ತದ? ಓಕೆ, ಹಾಗಾದ್ರೆ ನಾನು ಆಮೇಲೆ ಬರ್ತೀನಿ. ಒಳ್ಳೆ 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 ಒಳ್ಳೆ. ಒಂದು ಗಿಫ್ಟ್ ನಿನ್ ಕೈಲೇ ಉಳ್ಕೊಂಡಿದೆ. ಇದು ತುಂಬಾ ಸ್ಪೆಷಲ್ ಗಿಫ್ಟ್. ಯಾರಿಗೆ? ಭಾಯ್ ಸುಂದರ್, ಭಾಯ್ ಕಾಂತಮ್ಮ. ಓ, ಬನ್ನಿ ಬನ್ನಿ ಬನ್ನಿ.
ನವದಂಪತಿಗಳ ಪುರವೀಕ್ಷಣೆ ಕಾರ್ಯಕ್ರಮ ಮುಗಿಯಿತೋ? ಭಾವ ಒಳ್ಳೆ ರಾಜ್ ಭಟ್ರು ಮಾತಾಡ್ದಂಗೆ ಮಾತಾಡ್ತಾ ಇದ್ದಾರೆ. ಅವ್ರಿಗೆ ಏನು ಅರ್ಥ ಆಗ್ತದೆ ಕಕ್ಕ ಬಿಕ್ಕಿ ಆಗಿದ್ದಾರೆ ನೋಡಿ. ಸೂರಜ್, ಭಾವ ಹೇಳಿ ಜಂಟಿ ಸುತ್ತಿದ್ದ ಆಯ್ತಾ ಅಂತ. ಹೇಗೆ ಶೇಪ್ ಎತ್ತಿದ್ದು ಅಳಿಯಂದ್ರೆ ತನಗೊಬ್ಬರಿಗೆ ಕನ್ನಡ ಬರುತ್ತೆ ಅಂತ ದಿಮಾಕ್ ಅವನಿಗೆ. ಅಳಿಯಂದ್ರಿಗೂ ಬರುತ್ತೆ ಕಣರಿ. ಕುತ್ಕೊಳ್ಳಿ. ಸಮ್ಮೇಳನದಲ್ಲಿ ಒಬ್ರ ಕಾಲ ಒಬ್ರಿಗೆ ಹೇಳ್ಕೊಂಡ್ರು ಅನ್ನೋ ಹಾಗೆ ಏನಿದೆಲ್ಲ? ನೀ ಹೇಳಮ್ಮ, ಎಲ್ಲೋಗಿದ್ರಿ, ಏನ್ ತಿಂದ್ರಿ, ಏನ್ ಕೊಡ್ಸಿದ್ರು, ಏನ್ ಬೇಡ್ಕೊಂಡ್ರಿ? ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡ್ವಿ. ಹೌದಾ? ಇಬ್ರು ಓ, ಎಲ್ರಿಗೂ ಗಿಫ್ಟ್ ತಂದಿದೀವಿ. ಹೌದಾ? ಓ ಸುಂದ್ರ, ಪೇಪರ್ ತಗೊಂಬರ. ಯಾಕೆ ಸಾಕಾಗಿದೆಯಲ್ಲ? ಇವತ್ತಿನ ಪೇಪರ್ ಕಣೋ, ನಿತ್ಯ ಭವಿಷ್ಯ ನೋಡೋದಕ್ಕೆ. ಉಡುಗೊರೆಗಳ ಸೂನಿಮಳೆ ಅಂತಿರ್ಬೇಕು ನೋಡು. ಅಪ್ಪ, ಮತ್ ಇನ್ಯಾರು ತಂದ್ಕೊಟ್ರು ಗಿಫ್ಟ್ಸ್ ನಿಮ್ಗೆ? ಪುಟ, ನೀನೇನ್ ತಗೊಂಡೆ? ಏನ್ ಕಾಂತಮ್ಮ, ಏನ್ ತಗೊಂಡೆ ಅಂತ ಕೇಳ್ತಿರಲ್ಲ. ಯಜಮಾನ್ರು ಏನ್ ಕೊಡ್ಸಿದ್ರು ಅಂತ ಕೇಳ್ಬೇಕಲ್ವಾ? ಪುಟ, ಯಜಮಾನ್ರು ಏನ್ ಕೊಡ್ಸಿದ್ರು? ಸೀರೆ ಕೊಡ್ಸಿದ್ರು. ಓ, ಸೀರೆನಾ? ತೋರ್ಸು ನೋಡೋಣ. ಕೆಂಪು ಸೀರೆ. ಅಲ್ಲೇ ಸುರೇಶ್, ಏನಪ್ಪಾ ನಿನ್ ಸೆಲೆಕ್ಷನ್? ನೀನು ಕೆಂಪು, ಇವಳು ಕೆಂಪು. ಹೋಗೆ ಉಟ್ಕೊಂಬ, ಹೇಗ್ ಕಾಣತ್ ನೋಡೋಣ. ಹೊಸ ಸೀರೆ ಸುಮ್ನೆ ಉಟ್ಕೋತಾರ? ಏನಾದ್ರು ಸಂದರ್ಭ ಬಂದ ಉಟ್ಕೋತೀವಿ. ಅಯ್ಯೋ, ಗಂಡ ಕೊಟ್ಟಿದ್ ಮೊದಲನೇ ಸೀರೆ, ಅದೇ ಸಂದರ್ಭ ಉಟ್ಕೋ. ಹೇಳಿ ಅಂದ್ರೆ ಹೇಳಿ. ಸರಿ ಆಯ್ತು. ನಿಮ್ಗೆ ಇವತ್ತು ಉಟ್ಕೊಳಕ್ ಆಸಕ್ತಿ ಇಲ್ಲದೆ ಹೋದ್ರೆ ಬೇಡ, ಸುಮ್ಮನೆ ಹಾಗೆ ಇಟ್ಟು ತೋರಿಸಿ. ನೀವು ಹೇಗ್ ಕಾಣಿಸ್ತೀರಾ ಅಂತ ಎಲ್ರಿಗೂ ಗೊತ್ತಾಗ್ಲಿ. ಎಷ್ಟ್ ಚೆನ್ನಾಗಿದ್ಯೆ ಸೀರೆ ಬಣ್ಣ, ಚೆನ್ನಾಗ್ ಹೋಗ್ತಾ ಇದೆ ನಿಂಗೆ. ಸೀರೆನಲ್ಲಿ ಇಟ್ಬಿಟ್ಟು ಇದನ್ನ ತಗೊಂಡ್ ಹೋಗಿ ಎದುರುಗಡೆ ಮನೆ ಕೊಟ್ಟು ಬಂದ್ಬಿಡು. ಏನಮ್ಮ ಇದು? ಪಾಯಸ ಮಾಡಿದೀನಿ ಕಣೆ, ಅಳಿಯಂದ್ರಿಗೆ ಅಂತ. ಹಾಗೆ ಅವ್ರಿಗೂ ಒಂದ್ ಸ್ವಲ್ಪ ಕೊಡೋಣ ಅಂತ ಅನ್ನಿಸ್ತು. ಧ್ರುವ ಬೇರೆ ಬಂದಿದ್ದಾನೆ. ಏನ್ ಬದ್ಲಾಗ್ಬಿಟ್ಟಿದ್ದಾನೆ ಅಂತೀಯ ಧ್ರುವ? ಮೊದ್ಲಿನ ಧ್ರುವನ ಅಲ್ಲ ಅವನು. ಮೊದ್ಲೆಲ್ಲ ಆಗೊಂದು ಈಗೊಂದು ಮಾತಾಡ್ತಾ ಇದ್ನಲ್ಲ, ಈಗ ಮಾತಿನ ಸುರಿಮಳೆ. ಬಾಯ್ಬಿಟ್ಟು ಬರೀ ಇಂಗ್ಲಿಷು. ತುಂಬಾ ಇಂಪ್ರೂವ್ ಆಗ್ಬಿಟ್ಟಿದ್ದಾನೆ ಕಣೆ. ಅಯ್ಯ, ಸಾಕು ಸುಮ್ಮನಿದೆ. ಧ್ರುವನ್ ಗುಣಗಾನ ಕೊಡೆ, ನಾನು ಕೊಟ್ಟು ಬರ್ತೀನಿ. ಹೊರಗಡೆಯಿಂದ ಬಂದು ಸುಸ್ತಾಗಿದ್ದೀರಾ? ಬೇಡ ಸುಂದರ್, ಖುಷಿಯವರೇ ಕೊಟ್ಟು ಬರಲಿ, ಕೊಡಿ. ಹೇಗೂ ಬಹಳ ದಿವಸ ಆಗಿದೆ, ಎದುರುಗಡೆ ಮನೆಯವನ್ನೆಲ್ಲ ಮಾತಾಡಿಸಿ ಹೋಗಿ ಬರಲಿ ಬಿಡಿ.
ಏನೇ ಆದರೂ ದೃಢವಾಗಿ ಅಚ್ಚಲವಾಗಿರ್ತೀನಿ ಅಂದಿದ್ದೀರಾ, ಇರ್ತೀರಾ ಅಲ್ವಾ? ವಿಚಲಿತರಾಗಲ್ಲ ತಾನೆ ಅವರು ನೋಡಿದ್ಮೇಲೆ? ಹೋಗಿ ಬನ್ನಿ. ಆಲ್ ದಿ ಬೆಸ್ಟ್. ಏ ಅಕ್ಕ, ಯಾಕಕ್ಕ ಒಳಗ್ ಬರ್ದೆ ಹಂಗೋಯ್ತಾ ಇದ್ದೀರಾ? ಒಳ್ಳೆ ಕಳ್ಳಂತರ ಯಾಕೆ ಕಿರ್ಚ್ತಿದ್ಯಾ? ಮೆತ್ತಗ್ ಮಾತಾಡು. ಯಾಕ? ಎಲ್ರಿಗೂ ಕೇಳಿಸುತ್ತೆ. ಕೇಳಿಸಿದ್ರೆ ಕೇಳಿಸ್ಕೊಳ್ಳಿ ಬಿಡಿ. ಯಾಕೆ ಕಿರ್ಚ್ತಿದ್ಯಾ? ನಾನ್ ಕಿರ್ಚಿದ್ರೆ ನಿಮ್ಗೆ ಯಾಕಕ್ಕ ಟೆನ್ಷನ್? ಸರಿ, ಏನಾದ್ರೂ ಮಾಡ್ಕೊ, ನಾ ಹೊರಡ್ತೀನಿ. ಬಂದಿದ್ಯಾಕೆ ಅಂತಾನೆ ಹೇಳಲಿಲ್ಲ? ಪಾಯಸ ಕೊಟ್ಟು ಹೋಗೋಣ ಅಂತ ಬಂದೆ, ಅಲ್ಲಿಟ್ಟಿದ್ದೀನಿ, ತಗೋ ಆಯ್ತಾ? ಧ್ರುವಣ್ಣ ಬಂದಿದ್ದಾರೆ, ಮಾತಾಡ್ಸಕ್ಕಿಲ್ವಾ? ದುರ್ಗೇಶು ನಿತ್ಯಂ ಭವ ಸಂಕಟೇಶು. ಏ ಖುಷಿ, ಯಾವಾಗ ಬಂದ್ಯ ಪುಟ್ಟಿ? ಇವಾಗ ಬಂದೆ ಅಜ್ಜಿ. ಆಗ್ಲೇ ಹೊರಟು ಬಿಟ್ಟಿರೋ ಹಂಗಿದೆ. ಮನೇಲಿ ಸ್ವಲ್ಪ ಕೆಲಸ ಇತ್ತು. ಅಯ್ಯೋ, ಕೆಲಸ ಯಾವತ್ತೂ ಇರೋದೇನೆ. ಸ್ವಲ್ಪ ಹೊತ್ತು ಕೂತಿದ್ದು ಮಾತಾಡ್ಕೊಂಡು ಹೋಗ್ತೀನಿ ಅಂತ. ಕೂತ್ಕೋ, ಬರ್ಕೋ. ಇದೇನೆ ಇದು ಚಂದ್ರಿ ಡಬ್ಬ? ಪಾಯಸ ತಂದಿದ್ದಾರೆ ಖುಷಿ ಅಕ್ಕ. ಹೌದೇನೆ? ಧ್ರುವ ಅಮೆರಿಕಾಯಿಂದ ಬಂದಿದ್ದಾನೆ ಅಂತ ತಂದಿದೀಯ ಅಲ್ಲ? ಅದೇ ಪ್ರೀತಿ ನಿಂಗೆ ನಮ್ಮೇಲೆ? ರುಕ್ಕೋ ರುಕ್ಕೋ, ಬಾರೆ ಬೇಗ. ಯಾರು ಬಂದಿದ್ದಾರೆ ನೋಡಿ. ಯಾರತ್ತೆ? ಖುಷಿ ಬರ್ಬೇಕು ಅಂತ ಧ್ರುವ ಹೇಳಿದ್ನಾ? ಬಿಡಮ್ಮ, ನೀನೀಗ ತುಂಬಾ ದೊಡ್ಡ ಮನುಷ್ಯ ಆಗ್ಬಿಟ್ಟಿದ್ಯಾ. ಹೇಳ್ ಕಳ್ಸಿ ಕೆಸ್ಕೋಬೇಕು ಅಲ್ವಾ? ಮೊದ್ಲಾಗಿದ್ರೆ ನೀನೆ ಪುಟ 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 ಅಂತ ಓಡ್ ಬರ್ತಿದ್ದೆ. ಒಳ್ಳೇದಾಯ್ತು, ಬಾ. ಧ್ರುವ ಧ್ರುವ ಧ್ರುವ, ಖುಷಿ ಬಂದಿದ್ದಾಳೆ ನೋಡು. ಅವರು ನೋಡಬೇಕು. ಸರಿ, ನಾನೇನ್ ಬರ್ತೀನಿ. ಅಕ್ಕ, ನಮ್ಗೆಲ್ಲ ಪಾಯಸ ಕೊಡಲ್ವಾ? ಓಹೋ, ಖುಷಿ ಏನಮ್ಮ, ಡಬ್ಬಿಲಿ ಏನೋ ತಂದಾಗಿತ್ತು, ಏನದು? ಧ್ರುವಣ್ಣಗೋಸ್ಕರ ಪಾಯಸ ಮಾಡ್ಕೊಂಡು ಬಂದಿದ್ದಾರೆ. ಹೌದಾ? ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ನೀನು.
ತರೋದ್ ತಂದಿದ್ಯಾ ಕೈಯಾರಿ ನೀನೇ ಎಲ್ರಿಗೂ ಕೊಟ್ಬಿಡು. ಒಂದ್ ತೂಕ ಕೈ ರುಚಿ ಜಾಸ್ತಿ ಆಗ್ಬಿಡುತ್ತೆ. ಕೊಡಿಯಕ್ಕ. ಸರಿ. ನೋಡ್ಬೇಡ ಪ್ಲೀಸ್, ನೋಡ್ಬೇಡ. ಹೇಗಿದೆ ಮದ್ವೆ ಆದ್ಮೇಲೆ ಜೀನಾ? ಏನಂತಾರೆ ನಿಮ್ಮ ಯಜಮಾನ್ರು? ಏನಂತಾರೆ? ಜಮ್ ಅಂತಿದ್ದಾರೆ. ಖುಷಿ, ಏನಾದ್ರು ಸುದ್ದಿ ಉಂಟೇನೆ? ಸುಮ್ಮನೆ ಇರುತ್ತೆ. ಖುಷಿ, ಚಂದ್ರಿ ಮದ್ವೆ ಆಗೋವರೆಗೂ ನೀನೆಲ್ಲೂ ಹೋಗಾಗಿಲ್ಲ. ಎಲ್ಲ ಕೆಲಸ ನೀನೇ ನೋಡ್ಕೋಬೇಕು ಏನೋ? ನೀನು ಧ್ರುವ ಇಬ್ರು ಕೆಲಸ ಹಂಚ್ಕೊಂಡು ಮದ್ವೆ ನಡ್ಸ್ಕೊಳ್ಬೇಕಮ್ಮ. ಹೌದು ಕಣೆ. ಛತ್ರದ ಕೆಲಸ, ಅಡಿಗೆ ಕೆಲಸ, ಗಂಡಿನ ಕಡೆಯವ್ರನ್ನ ಧ್ರುವ ನೋಡ್ಕೊಳ್ತಾನೆ. ಹೆಣ್ಣಿನ ರೆಡಿ ಮಾಡೋ ಕೆಲಸ ನಿಂದೆ ಕಣೆ. ಒಟ್ಟಲ್ಲಿ ನೀವಿಬ್ರು ಮುಂದೆ ನಿಂತು ಈ ಮದ್ವೆ ನಡ್ಸ್ಕೊಡ್ಬೇಕು. ಏನ? ಯಾಕಕ್ಕ ಏನು ಮಾತಾಡ್ತಾ ಇಲ್ಲ? ಇರ್ತೀರ ತಾನೇ ನನ್ನ ಮದ್ವೆಗೆ ನೀವು? ಏನಾದ್ರೂ ಕೈಗೆ ಕೊಟ್ರೆ ಮಾತ್ರ. ಇಲ್ಲ ಕಣೆ, ಇರ್ತೀನಿ. ಪಾಯಸ ತುಂಬಾ ಕಣೆ. ಧ್ರುವಣ್ಣನ ಎಬ್ರಿಸ್ಲಾ ಪಾಯಸ ತಿನ್ನೋದಕ್ಕೆ? ಏ ಚಂದ್ರಿ, ಅವ್ನು ಎಬ್ರಿಸ್ಬೇಡ ಕಣೆ, ಪಾಪ ಅವ್ನು ಈಗ ತಾನೇ ಮಲಗಿದ್ದಾನೆ. ಪಾಯಸ ಕುಡಿದು ಮಲ್ಕೊಳ್ಳಿ ಅಮ್ಮ. ಏನಕ್ಕ, ಎಬ್ರಿಸ್ಲಾ? ಬೇಡ ಅಂತ ಹೇಳಿದ್ನಲ್ಲ. ಅವ್ರೆದ್ರೆ ಖುಷಿ ಅಕ್ಕನು ಮಾತಾಡ್ಸ್ಬೋದಲ್ವಾ ಅಮ್ಮ? ಅಕ್ಕನು ಅಣ್ಣನ್ ಮಾತಾಡ್ಸಿ ತುಂಬಾ ದಿನ ಆಯ್ತು ಅಲ್ವಾ ಅಕ್ಕ? ನೋಡು, ಧ್ರುವ ಖುಷಿನ್ ಮಾತಾಡ್ಸ್ಬೇಕು ಅಂದ್ರೆ ಖುಷಿ ಮನೆಗೆ ಹೋಗಿ ಮಾತಾಡ್ಸ್ತಾನೆ ಅಲ್ವಾ ಖುಷಿ? ಚಂದ್ರಿ ಮದ್ವೆಲಿ ನೀವಿಬ್ರು ಓಡಾಟ ನೋಡಿ ಬಂದವರೆಲ್ಲ ನಿಮ್ಮಿಬ್ರನ್ನೇ ಗಂಡ ಹೆಂಡತಿ ಅನ್ಕೊಂಡ್ಬಿಡ್ತಾರೋ ಏನೋ. ನೀವಂದ್ರೆ ನನಗೆ ತುಂಬಾ ಇಷ್ಟ. ಐ ಲವ್ ಯು ಧ್ರುವ. ಐ ಲವ್ ಯು. ಐ ಲವ್ ಯು. ಏನಂದ್ರು? ಯಾರು? ಅದೇ ಎದುರುಗಡೆ ಮನೆಯವರು. ಏನು ಹೇಳಲಿಲ್ಲ. ಓ, ನೀವು ಹೋದ್ರಿ, ಪಾಯಸ ಕೊಟ್ರಿ, ಬಂದ್ರಿ, ಅಷ್ಟೇನಾ? ಅಷ್ಟೇ. ಯಾರು ಏನು ಮಾತಾಡಿಸ್ತಾ ಇಲ್ವಾ? ಕೇಳಿಸ್ಬೇಕಲ್ಲ, ಏನು ಖುಷಿ, ಎಷ್ಟು ದಿವಸ ಆಯ್ತು ನನ್ನ ನೋಡಿ ಅಂತ. ಕೇಳಿದ್ರು. ಮಾತಾಡಿಸ್ಲಿಲ್ಲ ಅಂದ್ರೆ